ಪ್ರವಾದಿಗಳಲ್ಲಿ ಅಂತಿಮ ಪ್ರವಾದಿಯಾಗಿದ್ದಾರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ಆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆ ಮಕ್ಕಾ ಪ್ರದೇಶಕ್ಕೆ ನೀಡಿದಂತಹ ಸಂದೇಶ ಲಾ ಇಲಾಹ ಇಲ್ಲಲ್ಲಾಹ್ ಎಂಬ ಸಂದೇಶವಾಗಿದೆ. ಆರಾಧನೆಗೆ ಅರ್ಹನಾಗಿ ಅಲ್ಲಾಹನಲ್ಲದೆ ಅನ್ಯ ಆರಾಧ್ಯನಿಲ್ಲ ಎಂಬುದಾಗಿದೆ ಪ್ರಪ್ರಥಮವಾದ ಸಂದೇಶ. ಅದರ ನಂತರವಾಗಿದೆ ಬೇರೆ ಎಲ್ಲಾ ವಿಷಯಗಳ ಕಡೆಗೆ ಗಮನ ಹರಿಸಿರುವುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿಗೆ ಅವರ ಅನುಯಾಯಿಗಳಲ್ಲಿ ಒಬ್ಬರು ಬಂದು ಕೇಳುತ್ತಾರೆ, ಅಯ್ಯು ದಂಬಿನ್ ಆದಂ, ಅತ್ಯಂತ ಘೋರವಾದ ಪಾಪ ಯಾವುದು ಅಂತ ಹೇಳಿ ಕೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನೀಡಿದಂತಹ ಸಂದೇಶ ಅಂತ ಜಅಲ ಲಿಲ್ಲಾಹಿ ನಿದ್ದನ್ ವಹುವ ಖಲಕಕ, ನಿನ್ನನ್ನು ಅಲ್ಲಾಹನು ಸೃಷ್ಟಿಸಿದ್ದಾನೆ ಎಂಬ ಒಂದು ಸತ್ಯ ಪರಮ ಸತ್ಯವಿರುವ ಸಂದರ್ಭದಲ್ಲೂ ಕೂಡ ನೀನು ಅಲ್ಲಾಹನೊಂದಿಗೆ ಭಾಗೀದಾರನ್ನು ನಿರ್ಮಿಸುವುದಾಗಿದೆ ಘೋರವಾದ ಪಾಪ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕಲಿಸುತ್ತಾರೆ.